Hello everyone, welcome to my channel. Next concept in the syllabus is membrane structure and function. ಇದರಲ್ಲಿ ನಾವು ಮೇನ್ಲಿ ಪ್ಲಾಸ್ಮಾ ಮೆಂಬ್ರೇನ್, ಸೆಲ್ ವಾಲ್ ಆ್ಯಂಡ್ ಎಕ್ಸ್ಟ್ರಾಸೆಲ್ಯುಲರ್ ಮ್ಯಾಟ್ರಿಕ್ಸ್ ಬಗ್ಗೆ ನೋಡೋಣ. Plasma membrane present in all cells and it acts as a selective boundary. Cell wall is present in plants, fungi and bacteria. It provides shape, support and protection. ಎಕ್ಸ್ಟ್ರಾ ಸೆಲ್ಯುಲರ್ ಮ್ಯಾಟ್ರಿಕ್ಸು ಅನಿಮಲ್ ಸೆಲ್ನ ಹೊರಗಡೆ ಇರುತ್ತೆ. ಇದು ಒಂದು ಸೆಲ್ ಮತ್ತು ಇನ್ನೊಂದು ಸೆಲ್ ಅಟ್ಯಾಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಸೆಲ್ ಸಿಗ್ನಲಿಂಗ್. ಪ್ಲಾಸ್ಮಾ ಮೆಂಬ್ರೇನ್ ಇಸ್ ದ ಲಿವಿಂಗ್ ಬೌಂಡ್ರಿ ಆಫ್ ದ ಸೆಲ್. ಇದು ಫಾಸ್ಫೋಲಿಪಿಡ್ ಬೈಲೇಯರಿಂದ ಆಗಿದೆ ಆ್ಯಂಡ್ ಈಚ್ ಫಾಸ್ಫೋಲಿಪಿಡ್ ಕಂಟೈನ್ಸ್ ಹೈಡ್ರೋಫಿಲಿಕ್ ಹೆಡ್ ಆ್ಯಂಡ್ ಹೈಡ್ರೋಫೋಬಿಕ್ ಟೈಲ್ ಆ್ಯಂಡ್ ದ ಮೆಂಬ್ರೇನ್ ಆಲ್ಸೋ ಕಂಟೈನ್ಸ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಆ್ಯಂಡ್ ಕೊಲೆಸ್ಟ್ರಾಲ್. ಕಾರ್ಬೋಹೈಡ್ರೇಟ್ಸು ಔಟರ್ ಸರ್ಫೇಸಲ್ಲಿ ಗ್ಲೈಕೋಪ್ರೋಟೀನ್ ಅಥವಾ ಗ್ಲೈಕೋಲಿಪಿಡ್ ಫಾರ್ಮಲ್ಲಿರ್ತವೆ. ಇವು ಸೆಲ್ ರೆಕಾಗ್ನಿಷನ್ಗೆ ಹೆಲ್ಪ್ ಮಾಡ್ತವೆ. ದೇ ಆ್ಯಕ್ಟ್ ಲೈಕ್ ಐಡೆಂಟಿಟಿ ಕಾರ್ಡ್. ಕೊಲೆಸ್ಟ್ರಾಲ್ ಮೇನ್ಲಿ ಅನಿಮಲ್ ಪ್ಲಾಸ್ಮಾ ಮೆಂಬ್ರೇನಲ್ಲಿರುತ್ತೆ. ಇದು ಮೆಂಬ್ರೇನ್ ಫ್ಲೂಯಿಡಿಟಿ ಮತ್ತು ಸ್ಟೆಬಿಲಿಟಿ ಕಾಪಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರೋಟೀನ್ಸ್ ಹೆಲ್ಪ್ ಇನ್ ಟ್ರಾನ್ಸ್ಪೋರ್ಟೇಷನ್, ಸಿಗ್ನಲಿಂಗ್, ಎನ್ಸೈಮ್ ಆ್ಯಕ್ಟಿವಿಟಿ ಆ್ಯಂಡ್ ಅಟ್ಯಾಚ್ಮೆಂಟ್. ಮೇನ್ ಫೀಚರ್ ಆಫ್ ದ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್. ಅಂದರೆ ಇದು ಬೇಕಾಗಿರೋ ಸಬ್ಸ್ಟೆನ್ಸಸ್ನ ಮಾತ್ರ ಅಲೋ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಆಗಿರ್ಬೋದು. ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಎಕ್ಸ್ಕ್ರಿಷನ್ ಆಫ್ ವೇಸ್ಟ್ ಸಬ್ಸ್ಟೆನ್ಸು, ಕಾರ್ಬನ್ ಡೈಆಕ್ಸೈಡ್ ಎಲ್ಲ. ಟ್ರಾನ್ಸ್ಪೋರ್ಟೇಷನ್ನು ಡಿಫ್ಯೂಷನ್ನು, ಆಸ್ಮೋಸಿಸ್ಸು ಅಥವಾ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಮೂಲಕ ಆಗುತ್ತೆ. ಮೆಂಬ್ರೇನಲ್ಲಿರೋ ಪ್ರೋಟೀನ್ಸು ರಿಸೆಪ್ಟಾರ್ಸ್ ಥರ ಆ್ಯಕ್ಟ್ ಮಾಡಿ ಸಿಗ್ನಲಿಂಗ್ ಪಾತ್ವೇಲಿ ಹೆಲ್ಪ್ ಮಾಡ್ತವೆ. ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್ ಇಸ್ ದ ವೆಲ್ accepted model to explain plasma membrane structure. It is proposed by Singer and Nicholson in 1972. ಫ್ಲೂಯಿಡ್ ಅಂದರೆ ಫಾಸ್ಫೋಲಿಪಿಡ್ಸ್ ಮತ್ತು ಕೆಲವೊಂದು ಪ್ರೋಟೀನ್ಸು ಮೆಂಬ್ರೇನ್ ಪ್ಲೇನಲ್ಲಿ ಮೂವ್ ಆಗ್ತವೆ ಅಂತ ಅರ್ಥ. ಮೊಸಾಯಿಕ್ ಅಂತಂದರೆ ಈ ಅರೇಂಜ್ಮೆಂಟ್ ಆಫ್ ದೀಸ್ ಕಾಂಪೊನೆಂಟ್ಸ್ ಎಲ್ಲ ಒಂದು ಮೊಸಾಯಿಕ್ ಪ್ಯಾಟ್ರನಲ್ಲಿದೆ. ಅಂದರೆ ಪ್ರೋಟೀನ್ಸು, ಗ್ಲೈಕೋಲಿಪಿಡ್ಸು ಇದೆಲ್ಲ. ಆ್ಯಂಡ್ ಈ ಮೆಂಬ್ರೇನು ವಾಲ್ ಥರ ರಿಜಿಡ್ ಅಲ್ಲ, ಇದು ಫ್ಲೆಕ್ಸಿಬಲ್ ಇದೆ, ಡೈನಮಿಕ್ ಆಗಿದೆ ಅಂತ ಅರ್ಥ. ಸೊ ಈ ಫ್ಲೆಕ್ಸಿಬಿಲಿಟಿಯಿಂದ ಸೆಲ್ ಶೇಪ್ ಚೇಂಜ್ ಆಗುತ್ತೆ ಆ್ಯಂಡ್ ಪ್ರೋಟೀನ್ಸ್ ಲ್ಯಾಟ್ರಲ್ ಮೂವ್ಮೆಂಟ್ ಆಗುತ್ತೆ ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಇನ್ ಎಂಡೋಸೈಟೋಸಿಸ್ ಆ್ಯಂಡ್ ಎಕ್ಸೋಸೈಟೋಸಿಸ್. ಹೈಡ್ರೋಫಿಲಿಕ್ ಹೆಡ್ ಅಂದರೆ ದೇ ಆರ್ ವಾಟರ್ ಲವಿಂಗ್, ವಾಟರ್ ಕಡೆ ಫೇಸ್ ಮಾಡಿರ್ತವೆ. ಹೈಡ್ರೋಫೋಬಿಕ್ ಟೇಲ್ ಅಂತಂದರೆ ದೇ ಆರ್ ವಾಟರ್ ಹೇಟಿಂಗ್, ಅದು ಇನ್ವರ್ಡ್ ಫೇಸ್ ಮಾಡಿರುತ್ತೆ. ಆ್ಯಂಡ್ ದೆನ್ ಇಂಟಿಗ್ರಲ್ ಪ್ರೋಟೀನು ಮೆಂಬ್ರೇನ್ ಅಕ್ರಾಸ್ ಮೇಲಿಂದ ಕೆಳಗಿರುತ್ತೆ ಅಥವಾ ಇಂಬೈವ್ ಆಗಿರುತ್ತೆ. ಪೆರಿಫೆರಲ್ ಪ್ರೋಟೀನ್ಸು ಲೂಸ್ಲಿ ಅಟ್ಯಾಚ್ ಆಗಿರುತ್ತೆ ಮೆಂಬ್ರೇನ್ಗೆ. ಸೆಲ್ ವಾಲ್ ಇದು ಪ್ಲಾಸ್ಮಾ ಮೆಂಬ್ರೇನಿಂದ ಹೊರಗಡೆ ಇರುವಂಥ ನಾನ್ ಲಿವಿಂಗ್ ರಿಜಿಡ್ ಲೇಯರ್ ಆ್ಯಂಡ್ ಇಟ್ ಈಸ್ ಪರ್ಮಿಯಬಲ್ ಟು ಆಲ್ ದ ಸಬ್ಸ್ಟೆನ್ಸಸ್. ಸೆಲ್ ವಾಲ್ ಕಾಂಪೋಸಿಷನ್ನು ಆರ್ಗ್ಯಾನಿಸಮ್ ಟು ಆರ್ಗ್ಯಾನಿಸಮ್ ವೇರಿ ಆಗುತ್ತೆ. ಪ್ಲ್ಯಾಂಟ್ಸಲ್ಲಿ ಮೇಜರ್ ಕಾಂಪೋನೆಂಟ್ ಸೆಲ್ಯುಲೋಸ್ ಇರುತ್ತೆ ಆ್ಯಂಡ್ ಈ ಸೆಲ್ಯುಲೋಸ್ ಫೈಬರ್ಸಿಂದ ಸ್ಟ್ರಾಂಗ್ ನೆಟ್ವರ್ಕ್ ಫಾರ್ಮೇಷನ್ ಆಗುತ್ತೆ. ಬ್ಯಾಕ್ಟೀರಿಯಾದಲ್ಲಿ ಸೆಲ್ ವಾಲ್ನ ಮೇಜರ್ ಕಾಂಪೊನೆಂಟ್ ಇಸ್ ಪೆಪ್ಟಿಡೋಗ್ಲೈಕಾನ್ ಆ್ಯಂಡ್ ಇಟ್ ಈಸ್ ಮೇಡ್ ಅಪ್ ಆಫ್ ಶುಗರ್ ಆ್ಯಂಡ್ ಪೆಪ್ಟೈಡ್ ಚೈನ್ಸ್. ಆ್ಯಂಡ್ ಫಂಗೈಯಲ್ಲಿ ಮೇಜರ್ ಕಾಂಪೊನೆಂಟ್ ಇಸ್ ಖೈಟಿನ್, ಇಟ್ ಈಸ್ ನೈಟ್ರೋಜನ್ ಕಂಟೈನಿಂಗ್ ಪಾಲಿಸೆಕರೈಡ್. ಮೇನ್ ಫಂಕ್ಷನ್ಸ್ ಅಂತಂದರೆ ಇದು ಸೆಲ್ಗೆ ಡೆಫಿನೆಟ್ ಶೇಪ್ ಕೊಡುತ್ತೆ ಆ್ಯಂಡ್ ಮೆಕ್ಯಾನಿಕಲ್ ಸ್ಟ್ರೆಂತ್ ಮತ್ತು ಸಪೋರ್ಟ್ ಕೊಡುತ್ತೆ ಆ್ಯಂಡ್ ಆಲ್ಸೋ ಪ್ರೊಟೆಕ್ಟ್ಸ್ ಫ್ರಮ್ ಮೆಕ್ಯಾನಿಕಲ್ ಡ್ಯಾಮೇಜಸ್ ಆ್ಯಂಡ್ ಎಕ್ಸೆಸ್ ವಾಟರ್ ಎಂಟ್ರಿ ಆದಾಗ ಇಟ್ ಪ್ರಿವೆಂಟ್ಸ್ ಬರ್ಸ್ಟಿಂಗ್ ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ಟರ್ಜಿಡಿಟಿ. ಆ್ಯಂಡ್ ಕೀ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ಲಾಸ್ಮಾ ಮೆಂಬ್ರೇನ್ ಆ್ಯಂಡ್ ಸೆಲ್ ವಾಲ್ ಅಂದರೆ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಲಿವಿಂಗ್ ಆ್ಯಂಡ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಬಟ್ ದ ಸೆಲ್ ವಾಲ್ ಈಸ್ ನಾನ್ ಲಿವಿಂಗ್ ಆ್ಯಂಡ್ ಇಟ್ ಈಸ್ ಫ್ರೀಲಿ ಪರ್ಮಿಯಬಲ್. ಸೆಲ್ ವಾಲಲ್ಲಿ ಮೇನ್ಲಿ 3 ಲೇಯರ್ಸ್ ಇದೆ. ಫಸ್ಟ್ ಒನ್ ಈಸ್ ಮಿಡ್ಲ್ ಲ್ಯಾಮೆಲ್ಲ. ಈ ಮಿಡ್ಲ್ ಲ್ಯಾಮೆಲ್ಲ 2 ಪ್ಲ್ಯಾಂಟ್ ಸೆಲ್ಲಿನ ನಡುವೆ ಇರುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ ಪೆಕ್ಟೇಟ್ ಅನ್ನೋ ಕಾಂಪೌಂಡ್ ಇದೆ. ಇದು ಆ್ಯಕ್ಟ್ಸ್ ಲೈಕ್ ಅ ಸಿಮೆಂಟ್, ಸೊ 2 ಸೆಲ್ನ ಹೋಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಒನ್ ಈಸ್ ಪ್ರೈಮರಿ ವಾಲ್. ಇದು ಯಂಗ್ ಸ್ಟೇಜಲ್ಲಿರೋ ಸೆಲ್ಸಲ್ಲಿ ಇರುತ್ತೆ. ಸೊ ಇಟ್ ಈಸ್ ಥಿನ್ ಆ್ಯಂಡ್ ಫ್ಲೆಕ್ಸಿಬಲ್ ಆ್ಯಂಡ್ ಇಟ್ ಅಲೋಸ್ ಗ್ರೋತ್ ಆಫ್ ದ ಸೆಲ್. ಸೆಕೆಂಡರಿ ವಾಲ್ ಪ್ರೈಮರಿ ವಾಲ್ನ ಇನ್ನರ್ ಸೈಡಲ್ಲಿ ಲೇಟರ್ ಸ್ಟೇಜಲ್ಲಿ ಡೆವಲಪ್ ಆಗುತ್ತೆ. ಇದು ಥಿಕ್ ಆ್ಯಂಡ್ ಸ್ಟ್ರಾಂಗ್ ಆಗಿರುತ್ತೆ. ಇದ್ರ ಮೇಜರ್ ಕಾಂಪೊನೆಂಟ್ ಲಿಗ್ನಿನ್ ಆಗಿರುತ್ತೆ ಆ್ಯಂಡ್ ಇದು ಸೆಲ್ಗೆ ಸ್ಟ್ರೆಂತನ್ನು ಕೊಡುತ್ತೆ. ಪ್ಲಾಸ್ಮೋಡೆಸ್ಮಾಟಾ ಅಂದರೆ 2 ಅಡ್ಜಸೆಂಟ್ ಸೆಲ್ಸ್ನ ಕನೆಕ್ಟ್ ಮಾಡೋ ಒಂದು ಸೈಟೋಪ್ಲಾಸ್ಮಿಕ್ ಚಾನೆಲ್. ಇದನ್ನು ಸೆಲ್ ಟು ಸೆಲ್ ಕಮ್ಯುನಿಕೇಷನ್ ಅಂತಲೂ ಕರೀತಾರೆ. ಪ್ಲಾಸ್ಮೋಡೆಸ್ಮಾಟಾದಲ್ಲಿ ವಾಟರ್ ಮಾಲಿಕ್ಯೂಲ್ಸು, ಸ್ಮಾಲ್ ಸಾಲ್ಯೂಟ್ಸು ಆ್ಯಂಡ್ ಸಮ್ ಸಿಗ್ನಲಿಂಗ್ ಮಾಲಿಕ್ಯೂಲ್ಸು ಕಮ್ಯುನಿಕೇಟ್ ಆಗುತ್ತೆ, ಅಂದರೆ ಮೂವ್ ಆಗುತ್ತೆ. ಎಕ್ಸ್ಟ್ರಾ ಸೆಲ್ಯುಲರ್ ಮ್ಯಾಟ್ರಿಕ್ಸ್ ಈಸ್ ಪ್ರೆಸೆಂಟ್ ಔಟ್ಸೈಡ್ ದ ಅನಿಮಲ್ ಸೆಲ್ಸ್.
ಇಟ್ ಈಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ಸೆಕ್ರೆಟೆಡ್ ಬೈ ದ ಸೆಲ್ಸ್. ಇದರ ಮೇಜರ್ ಕಾಂಪೊನೆಂಟ್ ಅಂದರೆ ಕೊಲಾಜನ್. Collagen provides tensile strength and structural support to the cell. Then peptidoglycan retains water and it provides hydration and cushioning effect. Fibronectins cells extracellular matrixಗೆ ಅಟ್ಯಾಚ್ ಆಗೋದಕ್ಕೆ ಹೆಲ್ಪ್ ಮಾಡ್ತವೆ. Laminins are important in organization of the basal lamina and cell attachment. ಇಂಟಿಗ್ರಿನ್ ಪ್ರೋಟೀನ್ಸು ಪ್ಲಾಸ್ಮಾ ಮೆಂಬ್ರೇನ್ನ ಇಂಟಿಗ್ರಲ್ ಪ್ರೋಟೀನ್ಸ್ ಆಗಿರ್ತವೆ. ಇಂಟಿಗ್ರಿನ್ಸು ಔಟ್ಸೈಡ್ ಇರೋ ಎಕ್ಸ್ಟ್ರಾ ಸೆಲ್ಯುಲರ್ ಮ್ಯಾಟ್ರಿಕ್ಸ್ನ ಇನ್ಸೈಡ್ ಇರೋ ಸೈಟೋಪ್ಲಾಸಮ್ ಜೊತೆ ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ. ECM provides structural support to the cell, also helps in cell adhesion and cell signaling, and also it have a part in tissue repair and wound healing. A key point to remember here is collagen is the major structural protein of the ECM.